ನೋಡ್ರಿ, ನನಗೆ ವಿಷಯ ಏನೂ ಗೊತ್ತಿರಲಿಲ್ಲ. ನಾನು ಊರಾಗಿಲ್ಲ. ಅದರ ವಿಷಯ ತಿಳಿದ ನಂತರ ಎಲ್ಲ ಕಡೆ ನಾನು ಫೋನ್ ಮುಖಾಂತರ ಫೋನ್ ಮಾಡಿ ಎಲ್ಲ ನಾನು ತಿಳ್ಕೊಂಡ ನಂತರ ನನ್ನ ಮಗ ಅಲ್ಲಿ ದೇವಸ್ಥಾನಕ್ಕೆ ದೇವ್ರಿಗೆ ಹೊರಟಾನ. ಟೋಲ್ ನಾಕಾದಲ್ಲಿ ಗಾಡಿ ನಿಲ್ಲಿಸಿ, ಹೊಸ ಗಾಡಿ ಅದು, ಟಾಲಿ ನಿಲ್ಲಿಸಿ ಯಾರ್ದು ಗಾಡಿ ಅಂಥೇಳಿ ಅವರು ಟೋಲ್ನ್ಯಾಗ ಕೇಳ್ಯಾರ. ಅವರು ನಾ ವಿಜುಗೌಡ್ರ ಗಾಡಿ, ನಾ ವಿಜುಗೌಡ್ರ ಮಗ ರೀ ಅಂತ ಹೇಳ್ಯಾನ. ನನ್ನ ಮಗ ಅವೇನು ಕ್ವಶನ್ದಾಗ ಮಾತಾಡಿಲ್ಲ, ನಾ ವಿಜುಗೌಡ್ರ ಮಗ ರೀ ಅಂತ ಹೇಳ್ಯಾನ. ಅವ ಏನಂದ್ರೆ ಯಾವ ವಿಜುಗೌಡ ಅಂಥೇಳಿ ಅವ ಕೇಳ. ನಾನು ಏನು ರೀ ದಿನ ಹೋಗ್ತೀವಿ ದಿನ ಬರ್ತೀವಿ ನಮ್ಗೆ ಗೊತ್ತಿಲ್ಲನೋ ಅಂತೇಳಿ ಇವ ನನ್ನ ಮಗ ಮಾತಾಡ. ಯಾವ ವಿಜುಗೌಡ ಇದ್ದರೆ ಏನು ಮಾಡೋದು, ಟೋಲ್ ಕಟ್ಟಿ ಹೋಗು ಅಂತ ನಾನು ಕ್ವಶನ್ದಾಗ ಮಾತಾಡ್ಯಾನ. ಅವ ಕ್ವಶನ್ದಾಗ ಮಾತಾಡೋದ್ರಪ್ಲೆ ಸ್ವಾಭಾವಿಕ ಅದಾರೆ. ಯಾರಾದರೂ ಮಗನ ಮುಂದೆ ತಂದೆಗೆ ಬೈದ್ರೆ ಇವು ಯಾರಿಗಾದರೂ ಸಿಟ್ಟು ಬರೋದು ಸ್ವಾಭಾವಿಕ. ಆದರೆ ಅದನ್ನು ಹಿಡ್ಕೊಂಡು ಇವರೆಲ್ಲರೂ ಕೂಡಿ ಇಲ್ಲ ನೀ ಕಟ್ಟೆ ಹೋಗ್ಬೇಕು ಅಂತ ಒಂದು ಏನೋ ಆವಾಜ್ ಶಬ್ದದಿಂದ ಮಾತಾಡ್ಯಾನ. ಅವ ಆವಾಜ್ ಶಬ್ದದಿಂದ ಮಾತಾಡೋದ್ರಪ್ಲೆ ನನ್ನ ಮಗ ಕೆಳಗೆ ಹೇಳ್ದಾನ, ನೀ ಸೀದಾ ಮಾತಾಡೋ ಅಂತೇಳಿ. ಅವನ ಜೊತೆ ಇದ್ದವ್ರು ಎಲ್ಲರೂ ಓಡಿಗಾರ. ಓಡೋಗಿ ಇನ್ನು ಹಿಂಗ್ಯಾಕೆ ಮಾತಾಡಕತ್ತಿ, ಕ್ವಶನ್ದಾಗ ಈ ಶಬ್ದ ಯೂಸ್ ಮಾಡೋದು ಸರಿ ನಿಮ್ಮ ಮಗನೇ ಅಂತ ಇವರು ಕೇಳ್ಯಾರ. ಅವ ಮಗನೇ ಅಂದಾನೆ, ಇವರು ಮಗನೇ ಅಂದಾರ. ಮತ್ತು ಇದ್ರಾಗ ಏನು ತಪ್ಪೈತಿ? ತಪ್ಪು ಯಾರು ಮಾಡಿದ್ರು? ಟೋಲ್ ನಾಕಾದವರು ತಪ್ಪು ಮಾಡಿದ್ರು. ನಾವು ಟೋಲ್ ನಾಕ ಕಟ್ಟಬೇಕಾದ್ರೆ ಇಲ್ಲಿ ನಮ್ಮ ಸರ್ಕಾರ ಮಾಡಿದ್ದ ಕಾಯ್ದೆ ಅದ, ಕಾನೂನು ಅದ, ನಾವು ಟೋಲ್ ನಾಕ ಕಟ್ಟಿ ಹೋಗ್ಬೇಕು, ಅದು ನಮ್ಮ ಪದ್ಧತಿ ಅದ. ಆದರೆ ಅವನು ಕ್ವಶನ್ದಾಗ ಮಾತಾಡಿದ ಬಳಿಕ ಅವನಿಗೆ ಸಿಟ್ಟು ಬಂದೈತಿ. ಅವ್ನ ಜೋಡಿ ಇದ್ದವರು ಅವನ ಮ್ಯಾಗ ಅವ್ರು ಕೈ ಮಾಡ್ಯಾರ. ಅದನ್ನು ಬಿಟ್ಕೊಂಡು ರಾಜಕಾರಣಿಗಳು ಎಲ್ಲರಿಗೂ ಫೋನ್ ಮಾಡಿ ನೀವು ಅಲ್ಲಿ ಹೋಗ್ರಿ, ನೀವು FIR ಮಾಡಿರಿ, ನೀವು ಪೊಲಿಟಿಷನ್ಗೆ ಹೋಗ್ರಿ, ಏನು ಮರ್ಡರ್ ಮಾಡಿವೆ, ಏನು ಅಂಥದ್ದೇನು ದೊಡ್ಡದೇನು ಯಾರ್ದಾರು ಆಸ್ತಿ ಲಪ್ಟಾಸಿವೆ, ಅದು ಆಗ್ಯದ. ಅವ ಮಾತಾಡಿ ತಪ್ಪಲ್ವ? ಅದು ತಪ್ಪಿದ್ರೆ ನನ್ನ ಮಗ ತಪ್ಪು ಮಾಡಿದರೆ ಅದು ತಪ್ಪು. ನಾನು ಹೇಳಿದೆ ನೇರವಾಗಿ, ನಾನು ಫೋನ್ ಮುಖಾಂತರ ತಿಳಿದ ನಂತರ ನನ್ನ ಮಗ ತಪ್ಪು ಮಾಡಿದಾನ ತಿಳ್ಕೊಂಡು ನಾ ಹೇಳ್ತೀನಿ, ನಾ ಕ್ಷಮೆ ಕೇಳ್ತೀನಿ ಅಂತ ಹೇಳೀನಿ. ಮತ್ತು ಅದೆಲ್ಲ ಬಿಟ್ಟು ಅವನು ಆವಾಜ್ ಶಬ್ದದಿಂದ ಬೈದಿದ್ದು ಅದಕ್ಕೆ ಯಾರು ಕ್ಷಮೆ ಕೇಳಬೇಕು? ಅದನ್ನೆಲ್ಲ ಬಿಟ್ಕೊಂಡು ಮಾಧ್ಯಮದಿಂದ ಬೆಂಗಳೂರಿನಿಂದ ಇವತ್ತು ಎಲ್ಲರೂ ಫೋನ್ ಮಾಡೋದು, ಇಷ್ಟೊಂದು ದೊಡ್ಡ ಪ್ರಮಾಣದಲ್ಲಿ ಇದನ್ನು ಹೈಲೈಟ್ ಮಾಡೋದು ನನಗೆ ಸ್ವಲ್ಪ ಯಾಕೋ ಮನಸ್ಸಿಗೆ ಬೇಜಾರು ಅನ್ನಿಸ್ತದೆ. ಯಾಕಂದ್ರೆ ನನ್ನ ಮನೇಲಿ ನನ್ನ 2 ಮಕ್ಕಳು ಮದುವೆ ಅದ. ಆ ಮದುವೆ ಸಮಾರಂಭದಲ್ಲಿ ನಾವು ಇಷ್ಟೊಂದು ದೊಡ್ಡ ಪ್ರಮಾಣದಲ್ಲಿ ಮಾಡೋ ಸಂದರ್ಭದಲ್ಲಿ ಇದನ್ನು ಈ ವಿಷಯ ಇಷ್ಟೊಂದು ದೊಡ್ಡ ಹೋಗೋದೇನೋ ಅವಶ್ಯಕತೆ ಇಲ್ಲ. ಅಂದರೆ ರಾಜಕಾರಣ ಮಿಕ್ಸ್ ಆಗಿದೆ, ಇದರ 100% ರಾಜಕಾರಣ ಮಿಕ್ಸ್ ಆಗಿದೆ. ಅವ್ರು ಯಾರ್ಯಾರಿಗೆ ಫೋನ್ ಮಾಡ್ಯಾರ ಅದೆಲ್ಲ ಗೊತ್ತಿದೆ ನನಗೆ. ಅವ್ರ ಕೆಲಸನೇ ಅದೇ, ಉದ್ಯೋಗಿಗಳ ಬಡಿಗೆ ಮಕ್ಕಳು ಕೆತ್ತಿದ್ದದು ಶಾಸ್ತ್ರ ಅದು. ಹಂಗೆ ಅವ್ರಿಗೆಲ್ಲರಿಗೆ ಫೋನ್ ಮಾಡೋದು, ಅದನ್ನು ಮಾಡೋದು, ಇದನ್ನು ಮಾಡೋದು. ನಾವು ಇದಕ್ಕೇನು ನೋಡಿ, ಇದು ತಪ್ಪೇ. ನನ್ನ ಮಗ ಕೇಳಲಿಲ್ಲ ಅಂದರೂ ನಮ್ಮ ಮಗ ತಪ್ಪು ಮಾಡಿದ್ರೆ ನಾ ಕ್ಷಮೆ ಕೇಳ್ತೀನಿ. ಅವ ಕ್ವಶನ್ದಾಗ ಮಾತಾಡಿದ್ರೆ ಅವನು ಕ್ಷಮೆ ಕೇಳಬೇಕು. ಇಷ್ಟೇ ನಾನು ಹೇಳೋದು. ಇದಕ್ಕೆ ಹೆಚ್ಚಿಗೆ ನಾನು ಹೇಳಕ್ಕೆ ಹೋಗಂಗಿಲ್ಲ. ನಾನು ಮಾತಾಡೀನಿ. ಅವ್ರು ಆಗಿದ್ದು ಹೇಳಿದ್ರು. ಅವನ ಜೊತೆ ಇದ್ದವ್ರಿಗೆ ನಾನು ಬೈದೀನಿ, ನನ್ನ ಮಗನಿಗೂ ಬೈದೀನಿ. ನಾನು ಹೇಳೀನಿ, ನಾನು ಎಲ್ಲರಿಗೂ ಮಾತಾಡೀನಿ. ಆದರೆ ಉಳ್ಕೋದವ್ರಿಗೆ ಯಾರಿಗೂ ನಾನು ಮಾತಾಡೋಕ್ಕೆ ಹೋಗಿಲ್ಲ. ಈಗ ದೂರು ಕೊಡಲಿಕ್ಕೆ ಹೋಗಿದ್ದಾರೆ ಅಂತ ನೋಡಿ, ದೂರು ಕೊಟ್ಟರೆ ನಾವು ದೂರು ಕೊಡ್ತೀವಿ. ನಮಗೂ ಕಾಯ್ದೆ ಕಾನೂನು ಗೊತ್ತಿದೆ. ಅವ್ರು ದೂರು ಕೊಟ್ಟರೆ ನಾವು ದೂರು ಕೊಡ್ತೀವಿ. ಅವ್ರದ್ದು FIR ಆಗಲಿ, ನಮ್ಮದು FIR ಆಗಲಿ, ಅದಕ್ಕೇನು ಪ್ರಶ್ನೆನೇ ಇಲ್ಲ. ಅದಕ್ಕೆ ನಮಗೆ ಕಾಯ್ದೆ ಕಾನೂನು ನಮಗೇನು ಗೊತ್ತಿಲ್ಲ. ನಾವು ಸಾಲಿ ಕಲ್ತೀವಿ, ನಾವೇನು ಅನ್ಫೋಡಿದ್ದೀವಿ. ಆ ದೃಷ್ಟಿಯಿಂದ ಅವರು ನಾವು ಒಂದೇ ಮಾತನ್ನೇ ನಾನು ಮುಗಿಸಿದ್ದೀನಿ. ಅಷ್ಟಕ್ಕೆ ಕೂತ್ರ ಸರಿ, ಇಲ್ಲಾಂದ್ರೆ ನಾವು ಕಂಪ್ಲೇಂಟ್ ಕೊಡ್ತೀವಿ. ಪ್ರಶ್ನೆ ಟೋಲ್ ಸಿಬ್ಬಂದಿ ಅನುಚಿತವಾಗಿ ವರ್ತನೆ ಮಾಡುವಂಥದ್ದು ಸಾಕಷ್ಟು ಕಂಡು ಬಂದಿದೆ. ನೋಡಿ, ಎಷ್ಟು ಟೋಲ್ ನಾಕದ ಕಂಪ್ಲೇಂಟ್ ಅದಾವ ಅನ್ನೋದು ನಾನು ಈಗ ಹೇಳಂಗಿಲ್ಲ ನಿಮಗೆ. ಎಲ್ಲರ ಜೊತೆನೂ ಮಾಡ್ತಾರೆ. ಎಷ್ಟು ಟೋಲ್ ನಾಕದ್ದು ಯಾರ್ಯಾರು ಹೆಂಗೆ ಹೋಗ್ತಾರೆ ತಮ್ಮ ಅಧಿಕಾರ ಅವಧಿಯಲ್ಲಿ. ಆದರೆ ನಾವು ಅಧಿಕಾರ ದುರುಪಯೋಗ ಮಾಡ್ಕೊಂಡಿಲ್ಲ ಎಲ್ಲಿ. ಮತ್ತು ಈಗ ಆಗ್ತಾವೆ ಅಂಥದ್ದು ಆಗೋರಿಗೆ ಏನು ಮಾಡೋಕ್ಕಾಗತ್ತೆ? ಅದಕ್ಕೆ ಎಲ್ಲಕ್ಕೆ ಔಷಧ ಅದ, ಚಟಕ್ಕೆ ಔಷಧ ಅದನ್ನ ಇಲ್ಲ. ಚಟಕ್ಕೆ ಔಷಧ ಇಲ್ಲ, ಅದು ಚಟಕ್ಕೆ ಚುರುಕಿನೇ ಕೊಡಬೇಕಾಗ್ತದೆ. ಅದಕ್ಕೆ ಅದನ್ನು ಆಗ್ಯದ. ಅದಕ್ಕೆ ನಾನು ವಿಷಾದ ವ್ಯಕ್ತಪಡಿಸ್ತೀನಿ. ಅದು ಆಗಬಾರ್ದಾಗಿತ್ತು. ಆ ಟೋಲ್ ನಾಕಾದವರು ಕೂಡ ವಿಷಾದ ವ್ಯಕ್ತಪಡಿಸ್ಬೇಕಷ್ಟೇ. ಥ್ಯಾಂಕ್ ಯು ಸರ್.